ಆರ್ಸಿಬಿ ವರ್ಸಸ್ ಪಂಜಾಬ್ ನಾಳೆ ಐಪಿಎಲ್ ಫೈನಲ್ ಮ್ಯಾಚ್ ಇದೆ. ಐಟಿ ಸಿಟಿಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ನಡುವೆ ಮ್ಯಾಚ್ ಇದೆ, ಫೈನಲ್ ಮ್ಯಾಚ್. ಐಟಿ ಸಿಟಿಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಈಗಾಗಲೇ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆರ್ಸಿಬಿ ಜರ್ಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್, ತುಂಬಾ ಡಿಮ್ಯಾಂಡ್ ಇದೆ. ಮ್ಯಾಚ್ ಹಿನ್ನೆಲೆ ಜರ್ಸಿ ಖರೀದಿಸಲು ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ದುಬಾರಿ ಆದರೂ ಕೂಡ ಜರ್ಸಿಯನ್ನ ಖರೀದಿ ಮಾಡ್ತಾ ಇದ್ದಾರೆ ಫ್ಯಾನ್ಸ್. ನಾಳೆ ಗುಜರಾತ್ ಅಹಮದಾಬಾದ್ನಲ್ಲಿ ಆರ್ಸಿಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ ನಾಳೆ 7:15. ಹೀಗಾಗಿ ಅಭಿಮಾನಿಗಳು ಈಗಾಗಲೇ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಆರ್ಸಿಬಿ ಜರ್ಸಿಗೆ ತುಂಬಾ ಡಿಮ್ಯಾಂಡ್ ಇದೆ. ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಅಭಿಮಾನಿಗಳು ಜರ್ಸಿಯನ್ನು ಕೊಂಡ್ಕೊಳ್ಳೋಕೆ ಮುಗಿಬಿದ್ದಿದ್ದಾರೆ. ಸಖತ್ ಡಿಮ್ಯಾಂಡ್ ಇದೆ. ಎಷ್ಟೇ ಕಾಸ್ಟ್ಲಿ ಆದರೂ ಕೂಡ ಅಭಿಮಾನಿಗಳು ಜರ್ಸಿಯನ್ನು ಕೊಂಡ್ಕೊಳ್ತಾ ಇದ್ದಾರೆ. ಇಡೀ ಆರ್ಸಿಬಿ ಅಭಿಮಾನಿಗಳು ತುಂಬಾ ಕಾತುರದಿಂದ ಈ ಮ್ಯಾಚ್ ಅನ್ನು ಕಾಯ್ತಾ ಇದ್ದಾರೆ. 9 ವರ್ಷಗಳ ಕನಸು, 18 ವರ್ಷಗಳ ಕನಸು ಇದು, ಆರ್ಸಿಬಿ ಕಪ್ ಗೆಲ್ಲಬೇಕು ಅನ್ನೋದು. ಹೀಗಾಗಿ ಆರ್ಸಿಬಿಗೆ ತುಂಬಾ ಕ್ರೇಜ್ ಇದೆ, ಅಭಿಮಾನಿಗಳು ಸಾಕಷ್ಟು ಇದ್ದಾರೆ. ಹೀಗಾಗಿ ಅಭಿಮಾನಿಗಳು ಜರ್ಸಿಗಾಗಿ ಮುಗಿಬಿದ್ದಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಭರ್ಜರಿಯಾಗಿ ಜರ್ಸಿ ಖರೀದಿಸ್ತಾ ಇರುವಂತ ಆರ್ಸಿಬಿ ಫ್ಯಾನ್ಸ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. 18 ವರ್ಷದ ಕನಸು ನನಸಾಗಲಿಕ್ಕೆ ಇನ್ನೊಂದು ಹೆಜ್ಜೆ ಬಾಕಿ ಇರುವಂಥದ್ದು. ನಾಳೆ IPLನ ಫೈನಲ್ ಮ್ಯಾಚ್ ನಡೀತಿದೆ, ಅದು ಕೂಡ ಎಲ್ಲರ ಫೇವ್ರೆಟ್ ಆರ್ಸಿಬಿ ವರ್ಸಸ್ ಪಂಜಾಬ್ ಮ್ಯಾಚ್ ನಡೀತಾ ಇರುವಂಥದ್ದು. ಸೊ ಹೀಗಾಗಿ ಇವತ್ತು ಎಲ್ಲೆಡೆ ಕೂಡ ಪ್ರಾರ್ಥನೆಯೂ ಕೂಡ ಜೋರಾಗಿದೆ. ಯಾಕಂತ ಹೇಳಿದ್ರೆ 18 ವರ್ಷದಿಂದ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂಥದ್ದು ಒಂದೇ, ಆರ್ಸಿಬಿ ಕಪ್ ಗೆಲ್ಲಬೇಕು ಅಂತ ಹೇಳಿ. ಹೀಗಾಗಿ 4ನೇ ಬೇರೆ ಫೈನಲ್ಗೆ ಲಗ್ಗೆ ಇಟ್ಟಿರುವಂಥದ್ದು ಆರ್ಸಿಬಿ. ಇವತ್ತು ಕೂಡ ಟಿ ಶರ್ಟ್ನ ಮಾರಾಟ ಭರ್ಜರಿಯಾಗಿ ನಡೀತಾ ಇದೆ. ಸದ್ಯ ನಾನು ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂನ ಫುಟ್ಪಾತ್ ಏನಿದೆ, ಈ ಒಂದು ಫುಟ್ಪಾತ್ ತುಂಬೆಲ್ಲವೂ ಕೂಡ ಆರ್ಸಿಬಿ ಜರ್ಸಿ ಭರ್ಜರಿಯಾಗಿ ಮಾರಾಟ ಆಗ್ತಾ ಇದೆ. ಎಲ್ಲರೂ ಕೂಡ ನಾಳಿನ ಮ್ಯಾಚ್ ಹತ್ರ ಕಾತರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ಸೈಜಿನ ಟಿ ಶರ್ಟ್ಸ್ ಆಗಿರಬಹುದು, ಶಾಲ್ಸ್ ಆಗಿರ್ಬೋದು, ಟೋಪಿ ಆಗಿರ್ಬೋದು, ಎಲ್ಲವೂ ಕೂಡ ಭರ್ಜರಿಯಾಗಿ ಮಾರಾಟ ಆಗ್ತಾ ಇದೆ. ಇವತ್ತು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಹೀಗಾಗಿ ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಾವು ಜರ್ಸಿಯನ್ನ ತಗೊಳ್ತೀವಿ, ನಾಳೆ ಆರ್ಸಿಬಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ರಾಶಿಗಟ್ಲೆ ಏನು ಜರ್ಸಿಗಳನ್ನ ಕೊಂಡೊಯ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ 3 ರಿಂದ 4 ಜರ್ಸಿಯನ್ನ ಕೈಲಿಟ್ಕೊಂಡಿರುವಂಥದ್ದು. ಅಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲರೂ ಕೂಡ ಆರ್ಸಿಬಿ ಮ್ಯಾಚ್ ಗೆಲ್ಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಕಾಸ್ಟ್ಲಿ ಕೂಡ ಆಗಿದೆ. ಸೊ ಹಾಗಾಗಿ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಾಳಿನ ಮ್ಯಾಚ್ಗೆ ಎಷ್ಟು ವೇಟ್ ಮಾಡ್ತಾ ಇದ್ದೀರಾ? ಫುಲ್ ಎಕ್ಸಾಕ್ಟ್ ಆಗಿದ್ದೀವಿ. ಹಾಂ, ಆರ್ಸಿಬಿ 18 ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ. ಈ ಸಲ ಗೆದ್ರೆ ಹೋಳಿ ಹಬ್ಬ ಮಾಡ್ತಾರಲ್ಲ, ದಸರಾ, ಅದಕ್ಕಿನ್ನೂ ಜೋರಾಗೇ ಇರುತ್ತೆ. ಎಷ್ಟು ಟಾರ್ಗೆಟ್ ಕೊಡ್ಬೋದು ಸರ್? ಬ್ಯಾಟಿಂಗ್ ಚೂಸ್ ಮಾಡ್ಬೇಕಾ, ಫಸ್ಟ್ ಬೌಲಿಂಗ್ ಚೂಸ್ ಮಾಡ್ಬೇಕಾ? ಟಾಸ್ ವಿನ್ ಆದ್ರೆ ಬೌಲಿಂಗ್. ಎಷ್ಟು ಕೊಡ್ಬೋದು ನಮ್ಮವರು ಪಂಜಾಬ್ ಟಾರ್ಗೆಟ್? ಟಾರ್ಗೆಟ್ ಪಂಜಾಬ್ ಅವರಿಗೆ ನಾವು ಕೊಡೋದಾ, ಅವ್ರು ಕೊಡೋ? 180 ಕೊಡ್ಬೋದು, 180 ಪ್ಲಸ್. 250. ಎಸ್. ಓಕೆ, ಟಿ ಶರ್ಟ್ ತಗೊಳಕ್ ಬಂದಿದ್ದೀರಾ, ಹೇಗಿದೆ ರೇಟು, ಏನ್ ಹೇಳ್ತಾ ಇದ್ದಾರೆ? ಇನ್ನು 350, 300 ಹೇಳ್ತಾ ಇದ್ದಾರೆ. ನಾಳೆ ಮ್ಯಾಚ್ಗೋಸ್ಕರ 3 4 ಹೋಗ್ತಾ ಇದೀವಿ, ಆದ್ರೆ ಕಡಿಮೆ ಕೊಡ್ತಾ ಇಲ್ಲ ಅವರು. ವೇಸ್ಟ್. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಭರ್ಜರಿಯಾಗಿ ಕೊಂಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ರಾಶಿ ರಾಶಿ ಜರ್ಸಿಗಳನ್ನ ಇಟ್ಕೊಂಡಿದ್ದಾರೆ, 4 ರಿಂದ 5 ಜರ್ಸಿಗಳು. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ನೀವೆಷ್ಟು ವೇಟ್ ಮಾಡ್ತಾ ಇದ್ದೀರಾ ನಾಳಿನ ಮ್ಯಾಚ್ಗೆ? ಸರ್, ನೀವೇನ್ ಹೇಳ್ತೀರಾ? ಮಾತಾಡೋಣ. ನಮಗೆ ಈ ಸಲ ಕಪ್ ನಮ್ದೇ ಮೇಡಮ್, ನಮ್ದೇ ಗೆಲ್ಲಬೇಕು, RCBನೇ ಗೆಲ್ಲಬೇಕು. ಪಂಜಾಬ್ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ನಾವು 18 ವರ್ಷದಿಂದ ವೇಟ್ ಮಾಡ್ತಾ ಇದೀವಿ, ಇಷ್ಟು ಹೇಳಕ್ ಇಷ್ಟಪಡ್ತೀವಿ ಅಷ್ಟೇನೆ. ಇವತ್ತೇ ಜರ್ಸಿ ತಗೊಂಡು ಹಾಕೊಂಡು ಬಿಟ್ಟಿದ್ದೀರಾ, ಎಷ್ಟು ಕಾಸ್ಟ್ಲಿ ಇದೆ ಜರ್ಸಿ? ಯುಗಾದಿ ಹಬ್ಬ ಏನ್ ಮಾಡ್ತೀವೋ ನಾವು ಅದೇ ತರ ಮಾಡೋದು. ನಾಳೆ ಯುಗಾದಿ ಹಬ್ಬನೇ, ಕನ್ನಡಿಗರಿಗೆ ಎಲ್ಲರಿಗೂ ಹಬ್ಬನೇ. ಜರ್ಸಿ ರೇಟ್ ಎಲ್ಲ ಹೇಗಿದೆ? ಕಾಸ್ಟ್ಲಿ ಇದೆಯಾ ನಾರ್ಮಲ್ ಡೇಸ್ ಕಂಪೇರ್ ಮಾಡಿದ್ರೆ? ಕಾಸ್ಟ್ಲಿ ಇದ್ರು ತಗೊಂತೀವಿ, ಇಲ್ಲ ಅಂತಂದ್ರು ತಗೊಂತೀವಿ. ನಾವು RCB ಬಿಟ್ಕೊಡಲ್ಲ, ಏನೇನು ಮಾಡೋಕ್ಕಾಗಲ್ಲ, ತಗೊಂತೀವಿ. 300 ಕೊಟ್ಟರು ತಗೋತೀವಿ, 3000 ಕೊಟ್ಟರು ತಗೋತೀವಿ ಮ್ಯಾಮ್. ಟಿಕೆಟ್ ಕಾಸ್ಟ್ಲಿ ಆದ್ರೆ ಹೋಗಿ ನೋಡ್ತೀವಿ. ಜರ್ಸಿ ಮ್ಯಾಮ್, ಜರ್ಸಿ 300 ಆದ್ರೂ ತಗೋತೀವಿ, 3000 ಆದ್ರೂ ತಗೋತೀವಿ ಮ್ಯಾಮ್, ಬಿಡಲ್ಲ. ಯಾವತ್ತಿದ್ರು RCB. ನಾಳೆ ಮ್ಯಾಚ್ ನೋಡಕ್ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ಮನೇಲೆಲ್ಲ ಯಾವ ರೀತಿ ಇದೆ ಮ್ಯಾಮ್? ಮನೇಲಿ ನೋಡಲ್ಲ, ನಾವು ಹೊರಗಡೆ ನೋಡ್ತೀವಿ. ಅಂದ್ರೆ ನಮ್ಮ ಡ್ಯೂಟಿಗೆಲ್ಲ ರಜಾ ಮಾಡ್ಕೊಂಡಿದ್ದೀವಿ. ನಾಳೆ ನಾವೇ ರಜೆ ತಗೊಳ್ತೀವಿ ಮ್ಯಾಮ್. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಮ್ಯಾಚ್ ನೋಡ್ಲಿಕ್ಕೆ? ತುಂಬಾ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಎಲ್ಲ ಟಿಕೆಟ್ ಎಲ್ಲ ಇದು ಮಾಡಿಕೊಂಡು ನಾಳೆ ಹೊರಡ್ತಾ ಇದ್ದೀವಿ. ಅದಕ್ಕೋಸ್ಕರ ಫುಲ್ ಎಕ್ಸೈಟ್ಮೆಂಟ್ ಇದೆ. ನೋಡೋಣ ಯಾವ ಥರ ಇದಾಗುತ್ತೆ. ಎಷ್ಟು ಸ್ಕೋರ್ ಟಾರ್ಗೆಟ್ ಬರ್ಬೋದು? 230.
ಮೇ ಬಿ ಕೊಹ್ಲಿ ಎಷ್ಟು ಮಾಡ್ಬೋದು ಅನ್ಸುತ್ತೆ? ಕೊಹ್ಲಿ ಮೇಲೆ ಎಷ್ಟು ಒಂದು ಸೆಂಚುರಿ ಮಾಡ್ಬೋದು ಅಂತ. ಓಕೆ, ಅಂದ್ರೆ ನೀವೇನ್ ಹೇಳ್ತೀರಾ ಸರ್? ಇವಾಗ ಅಂದ್ರೆ ಪಂಜಾಬು ಒಂದ್ ರೀತಿ ಸ್ಟ್ರಾಂಗ್ ಟೀಮು, ಬಟ್ ಪ್ಲೇ ಆಫ್ ಫಸ್ಟ್ ಮ್ಯಾಚ್ ಅಲ್ಲಿ ನಾವು ಸೋಲ್ಸಿದ್ವಿ, ಅವ್ರ ವಿರುದ್ಧನೇ ಇವಾಗ ನಾವು ಆಡ್ತಾ ಇರೋದು. ಈ ಸತಿ ಕಪ್ ನಮ್ದೇ, ಹೊಡೆದೇ ಹೊಡಿತೀವಿ. ಪಂಜಾಬಲ್ಲಿ ಯಾವ್ದು ಬಂದ್ರು ಹೊಡೆದೇ ಹೊಡಿತೀವಿ. ಇವಾಗೆಲ್ಲ ಅಂದ್ರೆ ಮ್ಯಾಚ್ ಟೈಮಿಂಗ್ ಮಾತಾಡಿದ್ವಿ, ಕಪ್ ಗೆದ್ದೇ ಗೆಲ್ತೀವಿ ನಾವು. ಮ್ಯಾಚ್ ಆದ್ಮೇಲೆ ಹೆಂಗಿರುತ್ತೆ ಸೆಲೆಬ್ರೇಷನ್? ಮ್ಯಾಚ್ ಆದ್ಮೇಲೆ ಬೆಂಗಳೂರೇ ನಮ್ದು ಅನ್ನಂಗಾಗಿರುತ್ತೆ. ಚಿತಾಲ್ ಪತಾಲ್ ಬೆಂಗಳೂರೇ ನಮ್ದು. ನೋಡ್ತಾ ಇರ್ಬೋದು, ಎಲ್ಲರ ಅಭಿಮಾನಿಗಳ ಬಾಯಲ್ಲಿ ಬರ್ತಾ ಇರೋದು ಒಂದೇ, ಈ ಸಲ ಕಪ್ ನಮ್ದೇ ಅಂತ ಹೇಳಿ ಎಲ್ಲರೂ ಕೂಡ ಸಾಕಷ್ಟು ಪ್ರೇಯರ್ಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಕೆಲವೊಂದಿಷ್ಟು ಜನ ರೆಸಾರ್ಟ್ಗಳಿಗೆ ಹೋದ್ರೆ, ಕೆಲವೊಂದಿಷ್ಟು ಜನ ದೊಡ್ಡ ದೊಡ್ಡ ಪಾರ್ಟಿ ಹಾಲ್ಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಬುಕ್ ಮಾಡ್ಕೊಂಡು ನಾಳಿನ ಮ್ಯಾಚ್ ಹತ್ರ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.